ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯಲ್ಲಿ ಮಳೆಯಿಂದ ಆದಂತಹ ಅವಾಂತರಗಳು ಒಂದೆರಡಲ್ಲ. ಅದರಲ್ಲೂ ಏನು ಮಳೆ ನಿಂತರೂ ಸಹ ಮರದ ಹನಿ ನಿಲ್ಲಲ್ಲ ಅನ್ನೋ ಒಂದು ಮಾತಿದೆಯಲ್ಲ, ಅದೇ ರೀತಿ ಇಲ್ಲಿ ಏನು ಮಳೆ ನಿಂತರೂ ಸಹ ಅದರ ಪರಿಣಾಮಗಳು ಮಾತ್ರ ಈಗಲೂ ಸಹ ಜನ ಅನುಭವಿಸುವಂತಾಗಿದೆ. ಏನು ಒಂದು ಪ್ರದೇಶದಲ್ಲಿ ಹುಬ್ಬಳ್ಳಿಯ ಗಾಂಧಿನಗರದಲ್ಲಿ 4 ದಿನಗಳಾದರೂ ಸಹ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ. ಒಂದು ರೀತಿಯಲ್ಲಿ ಕತ್ತಲಲ್ಲಿಯೇ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಮಳೆ ಬಗ್ಗೆ ಹೇಳ್ತಾ ಇದ್ದೆ, ಮೊನ್ನೆ ಏನು ಒಂದು 4 ದಿನಗಳ ಹಿಂದೆ ಏನು ದೊಡ್ಡ ಪ್ರಮಾಣದ ಮಳೆಯಾಗಿತ್ತು. ಅದರಲ್ಲೂ ಬಿರುಗಾಳಿ ಸಹಿತ ಒಂದು ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಮಳೆಗೆ 10 ಮರಗಳು ಧರೆಗುರುಳಿದ್ವು, ಜೊತೆಗೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ್ವು. ಏನು ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದವು. ಕಾರುಗಳು ಜಖಂಗೊಂಡಿದ್ವು, ಆಟೋ ಬೈಕ್ಗಳು ಇತ್ಯಾದಿಗಳು ಜಖಂಗೊಂಡು ಒಂದು ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿತ್ತು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಂದರೆ, ಈಗೇನು ಮರಗಳು ಬಿದ್ದಿತ್ತು, ವಿದ್ಯುತ್ ಕಂಬಗಳು ಉರುಳಿದ್ದಾವೆ. ಆ ವಿದ್ಯುತ್ ಕಂಬಗಳನ್ನ ಸರಿಪಡಿಸದೇ ಇರೋದ್ರಿಂದಾಗಿ ಮತ್ತು ಮರಗಳನ್ನ ಕಡಿಯದೇ ಇರೋದ್ರಿಂದಾಗಿ ಕೆಲವೊಂದು ಬಡಾವಣೆಗಳಲ್ಲಿ ಈಗಲೂ ಸಹ ವಿದ್ಯುತ್ ಸಂಪರ್ಕ ಕಡಿತಾಗಿದೆ. ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿಯ ಏನು ಗಾಂಧಿನಗರ ಮತ್ತು ಅದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈಗ ಕಳೆದ 4 ದಿನಗಳಿಂದಲೂ ಸಹ ಇಲ್ಲಿ ವಿದ್ಯುತ್ ಸಂಪರ್ಕನೇ ಇಲ್ಲ. ಕತ್ತಲಲ್ಲೇ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿರಾರು ಜನ ಈ ಒಂದು ಪ್ರದೇಶದಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಇಬ್ಬರು ಅಂದರೆ ಒಂದು ಕಡೆ ಸತೀಶ್ ಹಾನಗಲ್ ಅವರ ಒಂದು ಏರಿಯಾ ಬರ್ತದೆ, ಕಾರ್ಪೊರೇಟರ್ ಸತೀಶ್ ಹಾನಗಲ್ ಅವ್ರ ಏರಿಯಾ ಬರ್ತದೆ. ಮತ್ತೊಂದು ಕಡೆ ಮಾಜಿ ಮೇಯರ್ ರಾಮಣ್ಣ ಬಡಿಗೇರ್ ಅವರ ಪ್ರದೇಶ ವಾರ್ಡ್ ಬರ್ತದೆ. ಈ ಇಬ್ಬರೂ ಸಹ ಒಂದು BJP ಸೇರಿದಂತಹ ಪಾಲಿಕೆ ಸದಸ್ಯರಿದ್ದಾರೆ. ಇಬ್ಬರು ಒಂದು ರೀತಿಯಲ್ಲಿ ಕೋಆರ್ಡಿನೇಷನ್ ಕೊರತೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಕ್ಷೇತ್ರದ ಒಂದು ಪ್ರತಿನಿಧಿ ಅಂದರೆ ಅರವಿಂದ್ ಬೆಲ್ಲದವರು. ಅರವಿಂದ್ ಬೆಲ್ಲದವರು ಸಹ ಇದ್ರ ಬಗ್ಗೆ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಆರೋಪನ, ಅಂದರೆ ಒಂದು ಕಡೆ ಕಾರ್ಪೊರೇಟರ್ಗಳು ಸಮಸ್ಯೆಗೆ ಸ್ಪಂದಿಸ್ತಿಲ್ಲ, ಮತ್ತೊಂದು ಕಡೆ ಶಾಸಕರು ಸಹ ಬೆಲ್ಲದವರು ಸಹ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ. ಹೀಗಾಗಿ ನಮ್ಮ ಸಮಸ್ಯೆಗೆ ಸ್ಪಂದಿಸೋರು ಯಾರು ಅನ್ನೋ ಪ್ರಶ್ನೆ ಜನತೆ ಇದ್ದಾಗಿದೆ. ಈಗಾಗಲೇ ಪಾಲಿಕೆಗೆ ದೂರು ಕೊಟ್ಟಿದ್ದಾರೆ, ಹೆಸ್ಕಾಮ್ಗೆ ದೂರು ಕೊಟ್ಟಿದ್ದಾರೆ. ಆದರೆ ಯಾರೂ ಸಹ ಸ್ಪಂದಿಸುವಂಥ ಕೆಲಸ ಮಾಡಿಲ್ಲ. 4 ದಿನಗಳಿಂದಲೂ ಸಹ ಕತ್ತಲೆಯಲ್ಲಿ ಕಳೆಯುವಂತಾಗಿದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ, ಈಗೇನು ಡೀಪ್ ಫ್ರಿಜ್ಗಳಿರ್ತವೆ, ಅದರಲ್ಲೂ ಮೆಡಿಕಲ್ ಶಾಪ್ ಡೀಪ್ ಫ್ರೀಜರ್ಗಳಿರ್ತವೆ, ಮತ್ತು ಶಾಪ್ಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಫ್ರೀಜರ್ಗಳಿರ್ತವೆ. ಅದರಲ್ಲಿಟ್ಟಂತಹ ವಸ್ತುಗಳು ಮೆಲ್ಟ್ ಆಗಿ ಒಂದು ರೀತಿಯಲ್ಲಿ ಅನುಪಯೋಗ ಅನ್ನೋ ರೀತಿಯಲ್ಲಿ, ಅಂದರೆ ವೇಸ್ಟ್ ಚೆಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಮತ್ತು ಮೊಬೈಲ್ನಲ್ಲಿ ಚಾರ್ಜಿಂಗ್ ಇಟ್ಕೊಳ್ಳೋಕ್ಕೂ ಕಷ್ಟ ಆಗಿದೆ. ಕೆಲವೊಬ್ಬರು ನೀರು ಲಿಫ್ಟ್ ಮಾಡಲಿಕ್ಕೆ, ಅಂದರೆ ಕೆಳಗಡೆ ಸಂಪ್ನಿಂದ ಮೇಲ್ಗಡೆ ನೀರು ಲಿಫ್ಟ್ ಮಾಡಲಿಕ್ಕೆ ಕರೆಂಟ್ ಇಲ್ಲದೆ ಇರೋದ್ರಿಂದಾಗಿ ಕೆಳಗಿಂದ ನೀರು ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಕೆಲವೊಂದು ಕಡೆ ನೀರು ಬರ್ತಾ ಇಲ್ಲ, ಹಾಗಾಗಿ ನೀರಿಗೂ ಸಹ ಪರದಾಡುವಂತಾಗಿದೆ. ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದು ರೀತಿಯಲ್ಲಿ ವಿದ್ಯುತ್ನಿಂದಾಗಿ ಹಲವಾರು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಆದರೆ ಇದಕ್ಕೆ ಜನತೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ದಿಢೀರಾಗಿ ಗಾಂಧಿನಗರದ ಜನ ರಸ್ತೆ ತಡೆ ಮಾಡಿದರು, ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಗೋಕುಲ್ ರಸ್ತೆಯಲ್ಲಿ ಮುಖ್ಯ ರಸ್ತೆ ಇದೆ, ಆ ಮುಖ್ಯ ರಸ್ತೆಯನ್ನು ತಡೆದು ತಮ್ಮ ಆಕ್ರೋಶ ಹೊರಹಾಕಿದ್ರು. 4 ದಿನಗಳಾದರೂ ಸಹ ಯಾರೂ ಸಹ ಸ್ಪಂದಿಸ್ತಾ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ನಾವು ಕತ್ತಲಲ್ಲೇ ಇನ್ನೆಷ್ಟು ದಿನ ಕಳಿಬೇಕನ್ನೋ ಒಂದು ಪ್ರಶ್ನೆ ಅಲ್ಲಿನ ಜನರದ್ದಾಗಿದೆ. ನಮ್ಮ ಮನೆ ಹತ್ರ ತುಂಬ 25-30 ವರ್ಷದ ಹಿಂದಿರುವಂಥ ದೊಡ್ಡ ಗಿಡ ಬಿದ್ದಿದೆ. ಅದ್ರ ಜೊತೆಗೆ ಲೈಟಿಂಗ್ ಕಂಬನೂ ಬಿದ್ದಿದೆ. ಇವತ್ತಿಗೆ 4 ದಿನ ಆಯ್ತು ಬಿದ್ದು. ಯಾವುದೇ ಒಬ್ಬ ಅಧಿಕಾರಿ ಆಗಲಿ, ಸಂಬಂಧಪಟ್ಟ ಅಧಿಕಾರಿ ಆಗಲಿ, ಮಿನಿಸ್ಟರ್ ಆಗಲಿ, ಕಾರ್ಪೊರೇಟರ್ ಆಗಲಿ ಯಾರೂ ಬಂದು ಅದಕ್ಕೆ ಸ್ಪಂದಿಸಿಲ್ಲ. ಅದಲ್ಲದೆ ನಮ್ಮದು ಮೆಡಿಕಲ್ ಸ್ಟೋರ್ ಇದೆ. ಮೆಡಿಕಲ್ ಸ್ಟೋರ್ನಲ್ಲಿ ನಮ್ಮದು ಫ್ರಿಜ್ನು ಆನ್ ಆಗ್ತಾ ಇಲ್ಲ, ಕರೆಂಟ್ ಇಲ್ಲದ್ರಿಂದ. ಅದಕ್ಕೆ ಎಷ್ಟೊಂದು ಮೆಡಿಸಿನ್ ಎಲ್ಲ ಹಾಳಾಗಿದ್ದಾವೆ. ಲೈಫ್ ಸೇವಿಂಗ್ ಡ್ರಗ್ಸ್ ನಮ್ಮ ಮೆಡಿಕಲ್ ಸ್ಟೋರ್ನಲ್ಲಿ ಇರ್ತದೆ, ಅದು ತುಂಬ ಹಾಳಾಗಿದೆ. ಅದಕ್ಕೆ ನಾವು ಅಧಿಕಾರಿಗಳಲ್ಲಿ ಒಂದು ಬೇಡಿಕೆ ಅಂತಂದರೆ, ಆದಷ್ಟು ಬೇಗನೆ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ರಿ ಅಂತ ಅವರಲ್ಲಿ ನಾವು ಕೇಳ್ಕೊತೇವೆ ಇಷ್ಟೇ. ನಮ್ಮ ಮನೆ ಹತ್ರ ಕರೆಂಟ್ ಹೋಗಿ ಈಗ 3 ದಿವಸ ಆಯಿತು. ಕರೆಂಟ್ ಇಲ್ಲ, ನೀರಿಲ್ಲ. ಆಮ್ಯಾಗ ಮತ್ತು ಈಗ ಇದು ಏನು ಮಾಡ್ಬೇಕು, ಈಗ ಮರ ಬಿದ್ದೈತೆ. ಆ ಮರ ಬಿದ್ದದನ್ನು ತೊಗೊಂಡೋಗಿಲ್ಲ. ಏನು ರೀ ತೊಗೊಂಡೋಗ್ಯಾರ, ಒಂದು ಕಡ್ದಾರ, ಅವೆಲ್ಲ ಹಂಗೆ ಬಿದ್ದು. ಮತ್ತು ಇನ್ನೂ ಒಂದು ಏನಂತಾರೆ ಅಂದ್ರೆ, ಕಾರ್ಪೊರೇಷನ್ದವರು ಗರೀಬ್ ಬಿದ್ದರೆ ನಾವು ತೊಗೊಂಡು ಹೋಗೋದಿಲ್ಲ, ಅದನ್ನ ಯಾವಾಗ ತೊಗೊಂಡು ಹೋಗೋದಾಗತಿ ಅಂತಾರೆ. ಇದು ಯಾರ ಹೊಣೆ? ಕಾರ್ಪೊರೇಷನ್ ಹೊಣೆನೋ ಏನು ಮನೆಯವ್ರ ಹೊಣೆನೋ? ಎಲ್ಲಂತ ಅಡ್ಡಾಡ್ಬೇಕು ಅದಕ್ಕೆ? ಕಾರ್ಪೊರೇಷನ್ ಹೊಣೆ ಏನೇನು ಅದಾವ ಅನ್ನೋದು ನಮ್ಗೆ ಗೊತ್ತಾಗಾರ ಆಗ್ಬೇಕಾ?
ಗರಿಗಳನ್ನ ಕರ ನನ್ನ ಮನೆ ಮ್ಯಾಗೆಲ್ಲ ಬಿದ್ದಾವ ಸರ್. ಅವ್ನು ತೊಗೊಂಡು ಹೋಗೋದಿಲ್ಲ ಅಂತಾರೆ. ಹಸಿ ಗಿಡ ಇರ್ಬೇಕಂತದ. ಒಣ ಬಿದ್ದು ಗರಿನ ಹಸಿದ ಎಲ್ಲಿ ಮಾಡೋಕ್ಕಾಗತಿ ಹೇಳ್ರಲ್ಲ ನೀವು. ಅಷ್ಟೇ ಸರ್. ಈಗ ಫಸ್ಟ್ ಅವು ನೀರು, ಆಮ್ಯಾಗ ಲೈಟು, ಆಮ್ಯಾಗ ಬಸ್ ಬರ್ಬೇಕು. ಬಸ್ ಬಂದಿಲ್ಲ ಏನ್ರಿ, ಬಸ್ಗೆ ಎಲ್ಲಿ ಅಂತ ಕಾಯಕಾಕತಿ. ಆಗ ಹೋದ್ವು ಹೇಳ್ರಿ, ಎಲ್ಲ ಮುಗಿದು ಅದು ಗಾಂಧಿನಗರ ಮುಚ್ಚಿಬಿಡ್ಬೇಕಿದ್ನ ಅಷ್ಟೇ. 4ನೇ ದಿನ ರೀ, ಇನ್ನೂ ತನಕ ಇಲ್ಲಿ ಬಂದು ಮಾಡಲಿಲ್ಲ. 4 ದಿನ ಸೋಮವಾರ ಹೋಗಿದ್ದು. ಇಲ್ಲಿ ಯಾರ್ಯಾರು MLA ಆಗಲಿ, ನಮ್ಮ ಕಾರ್ಪೊರೇಟ್ರ್ ಆಗಲಿ, ವಾರ್ಡ್ ನಂಬರ್ 32 ಬಂದೇ ಇಲ್ಲ ಬರೋಬ್ಬರ. ಇನ್ನು ಗಿಡ ಬಿದ್ದಾವ, ಏನಾಗೈತಿ, ಯಾರು ತ್ರಾಸದ ಏನು ಇನ್ನೂ ತನಕ ಬರ್ತಾಯಿಲ್ಲ. ಇನ್ನೂ ತನಕ ಅವರು ಕಂಬ ಚೇಂಜ್ ಮಾಡಿಲ್ಲ, ಇನ್ನೂ ಕರೆಂಟ್ ಬಂದಿಲ್ಲ. ಈ ಟೈಪ್ ಇದೆ. ಇಲ್ಲಿ ಯಾರೋ ನಮ್ಮ ಕಾರ್ಪೊರೇಟ್ರ್ ಆಗಲಿ, ಈ MLA ಆಗಲಿ, ಇಲ್ಲಿ ಬಂದು ಏನು ನಾಗರಿಕರಿಗೆ ಏನು ತ್ರಾಸ ಆಗ್ತದೆ ಅದ್ರ ಬಗ್ಗೆ ಏನೂ ಕಾಳಜಿ ಇಲ್ಲ. ಹಾಂ, ಮಳೆಯಿಂದ ಗಾಳಿನಿಂದ ಗಿಡ ಎಲ್ಲ ಬಿದ್ದಾವ. ಎಲ್ಲ ಕಂಬ ಹಾಕೋರಿಲ್ಲ. ಅವ್ರ ಕಂಬ ಹೇಳಿದ್ರೆ ಅವ್ರು ಕಂಬ ಕುಣಿಸುವ ನಾವು ಫಿಟ್ಟಿಂಗ್ ಮಾಡೋದಿಲ್ಲ ಅಂತ ಕೈ ಬಿದ್ದವರು. ಈಗ ಗಿಡ ತೆಗೆದಿಲ್ಲ ಅಂದ್ರೆ ಕಾರ್ಪೊರೇಷನ್ ಅವ್ರು ಹಿಂಗೆಲ್ಲ ಒಬ್ಬರಿಗೆ ಒಂದೊಬ್ಬರು ಇಡ್ತಾ ಇದ್ದಾರೆ. ಒಬ್ಬರು ಅದು ಮಾಡ್ತಾ ಇಲ್ಲ. ಇನ್ನೂ ತನಕ ಕರೆಂಟ್ ಬಂದಿಲ್ಲ ಗಾಂಧಿನಗರ. ಹೀಗಾಗಿ ಏನು ಆ ಒಂದು ಏನು ವಿದ್ಯುತ್ ಕಂಬಗಳನ್ನ ಮತ್ತು ಏನು ಮರಗಳನ್ನ ಏನು ಬಿದ್ದು ಹೋದಂಥ ಮರಗಳನ್ನ ಕಡ್ದು, ಈಗ ವಿಚಿತ್ರ ಅಂದರೆ ಇಲ್ಲಿ ಪಾಲಿಕೆಯವರು ಮರ ಕಡಲಿಕ್ಕೆ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ. ಮತ್ತೊಂದು ಕಡೆ ಏನು ಮರ ಕಳೆದ ಹೊರತು ನಾವು ವಿದ್ಯುತ್ ಕಂಬ ಸರಿ ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೆಸ್ಕಾಂ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದರೆ ಪಾಲಿಕೆ ಮತ್ತು ಹೆಸ್ಕಾಂ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇರೋದ್ರಿಂದಾಗಿ ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲಗೊಂಡಿದೆ ಅಂತ ಹೇಳ್ಬೋದು. ಹೀಗಾಗಿಯೇ ಜನತೆ ಒಂದು ಆಕ್ರೋಶ ಹೊರಹಾಕಿದೆ. ಯಾಕಂದರೆ ಎರಡೂ ಒಂದು ಕೋಆರ್ಡಿನೇಷನ್ ಬೇಕು ಮತ್ತು ಈ ಜನಪ್ರತಿನಿಧಿಗಳು ಸಹ ಇದಕ್ಕೆ ಸ್ಪಂದಿಸುವಂಥ ಕೆಲಸ ಆಗಬೇಕು. ಅದನ್ನು ಬಿಟ್ಟು ಈ ರೀತಿ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಹೋದರೆ ಸಮಸ್ಯೆಗೆ ಸ್ಪಂದನೆ ಯಾವ ಕಡೆ ಸಿಗುತ್ತೆ ಮತ್ತು ನಮ್ಮ ಸಮಸ್ಯೆ ಯಾವಾಗ ನಿವಾರಣೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಪ್ರತಿಭಟನೆ ಮೂಲಕ ಅವರು ಆಕ್ರೋಶ ಹೊರಹಾಕಿದ್ದಾರೆ ಮತ್ತು ಕೂಡಲೇ ಇದಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸದೇ ಇದ್ದಲ್ಲಿ ಹೋರಾಟನ ಉಗ್ರಗೊಳಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಏನು ಗಾಂಧಿನಗರದ ಜನ ಏನಂದರೆ ಕತ್ತಲಲ್ಲಿ ಅಂತೂ ಕಾಲ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಬೇರೆ ಬೇರೆ ರೀತಿಯ ಒಂದು ನಷ್ಟಗಳು, ಏನು ಆರ್ಥಿಕ ನಷ್ಟಗಳು ಆಗ್ತಾ ಇದ್ದಾವೆ ಮತ್ತು ಗಿಡಮರಗಳಂತೂ ಲೆಕ್ಕಕ್ಕಿಲ್ಲದಷ್ಟು ಬಿದ್ದೋಗಿದ್ದಾವೆ ಮತ್ತು ವಿದ್ಯುತ್ ಕಂಬಗಳು 10 ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ್ರಿಂದಾಗಿ ಅದು ಏನು ಅಲ್ಲಿ ಏನು ತಂತಿಗಳು ರಸ್ತೆ ಮೇಲೆ ಬಿದ್ದಿರೋದ್ರಿಂದಾಗಿ ಅದಕ್ಕೂ ಸಹ ಅಡ್ಡಾಡೋಕ್ಕೂ ಸಹ ಪರಿಸ್ಥಿತಿ ಗಂಭೀರವಾಗಿದೆ ಅಂತೇಳಿ. ಅಂದರೆ ಅಡ್ಡಾಡಲಿಕ್ಕೂ ಸಹ ಕಷ್ಟವಾಗ್ತಾ ಇದೆ. ಹೀಗಾಗಿ ಅದೆಲ್ಲವನ್ನೂ ಸಹ ಸರಿ ಮಾಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಅನ್ನೋ ಒಂದು ಮಾತನ್ನು ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ಈಗಲಾದರೂ ಸ್ಪಂದಿಸ್ತಾರ ಅಂತ ಕಾದು ನೋಡಬೇಕಾಗಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.